ಈಕೆಯನ್ನ ಹೆಣ್ಣು ಅನ್ಬೇಕು, ರಾಕ್ಷಸಿ ಅನ್ಬೇಕು, ಏನ್ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಬಾಂಧವ್ಯಗಳೆಲ್ಲ ಕಾಲ ಕೆಳಗಿನ ಧೂಳಾಗ್ತಾ ಇದೆ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆಕಾಡು, ಕೂರ್ಗ್ ಬಸ್ ನ ಡಿಜಿಟಲ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇದನ್ನ ಹೇಗೆ ಹೇಳೋದು ನಾನು? ನಾವು ತಾಯಿಯೇ ದೇವರು, ತಾಯಿಗೆ ಮಿಗಿಲಾದ ದೇವರಿಲ್ಲ, ತಾಯಿ ದೇವರ ಸ್ವರೂಪಗಳು, ಇತ್ಯಾದಿ ಇತ್ಯಾದಿ ಮಾತುಗಳನ್ನ ಕೇಳ್ತಾ ಇರ್ತೇವೆ, ಕೇಳಿದ್ದೇವೆ. ತಾಯಿಯ ಕುರಿತಾದ ನಾಣ್ಣುಡಿಗಳು ಸುಮಾರಿದ್ದಾವೆ. ತಾಯಿ ಮಕ್ಕಳ ಪ್ರೀತಿ ಬಾಂಧವ್ಯದ ಕುರಿತಾಗಿ ಅನೇಕ ಸಿನಿಮಾಗಳು ಬಂದಿದ್ದಾವೆ, ಕಥೆಗಳಿದ್ದಾವೆ, ಕಾದಂಬರಿಗಳಿದ್ದಾವೆ. ಆದ್ರೆ ಇದೆಲ್ಲ ಕೇವಲ ಓದೋಕೆ ನೋಡೋಕೆ ಮಾತ್ರ ಚಂದ. ಈಗಿನ ಕಾಲಘಟ್ಟದಲ್ಲಿ ತಾಯಿ ಮಕ್ಕಳ ಬಾಂಧವ್ಯ ಎತ್ತ ಸಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ನಿಜಕ್ಕೂ ದಿಗಿಲಾಗುತ್ತೆ, ನಿಜಕ್ಕೂ ಗಾಬರಿ ಆಗುತ್ತೆ. ಪ್ರತಿದಿನ ಹೊರ ಬರ್ತಿರುವಂತಹ ಒಂದೊಂದು ನಡೀತಿರುವಂತಹ ಘಟನೆಗಳು, ಮಾಧ್ಯಮಗಳಲ್ಲಿ ಬರ್ತಿರುವಂತಹ ವಿಚಾರಗಳೆಲ್ಲ ನೋಡಿದಾಗ ಈ ಕಲಿಯುಗದಲ್ಲಿ ಏನೆಲ್ಲ ಸಂಭವಿಸ್ತಾ ಇದೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈ ಒಂದು ಕೇಸ್ನಲ್ಲಿ ಆಸ್ತಿ ಜೊತೆಗೆ ಅನುಕಂಪದ ಉದ್ಯೋಗಕ್ಕಾಗಿ 23 ವರ್ಷದ ಮಗಳು ತನ್ನ ಹೆತ್ತ ತಾಯಿಯನ್ನೇ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಿದಂತಹ, ಇದನ್ನ ಯಾವ ಪದ ಬಳಸಿ ಆಕೆಯನ್ನ ಬೈಬೇಕೋ ಗೊತ್ತಾಗ್ತಾ ಇಲ್ಲ. ಈ ವಿಚಾರವನ್ನ ನಿಮಗೆ ಹೇಳ್ತೇನೆ, ಎಲ್ಲಿ ನಡೆದಿದ್ದು, ಏನು ಎತ್ತ ಅಂತೆಲ್ಲ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಕೂರ್ಗ್ ಬಸ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ, ಜಾಯಿನ್ ಆಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಬಹುದು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನಾವು ನಮ್ಮ ಚಾನಲ್ ನ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಘಟನೆ ನಡೆದಿರೋದು ರಾಜಸ್ಥಾನದ ಜೈಪುರ್ನಲ್ಲಿ. ಆಕೆ ಹೆಸರು ಆಯುಷಿ ಶರ್ಮಾ, 23 ವರ್ಷ. ನೀಟಾಗಿ ಓದಿ ಒಳ್ಳೆಯ ಶಿಕ್ಷಣವನ್ನ ಪಡೆದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡೆದಿದ್ರೆ ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗಿ ತನ್ನ ಜೀವನವನ್ನ ಕಟ್ಟಿಕೊಳ್ಳುವಂತಹ, ಜೀವನವನ್ನ ಗಟ್ಟಿಗೊಳಿಸಿಕೊಳ್ಳುವಂತಹ ಅವಕಾಶ ಆಕೆಗೆ ಇತ್ತು. ಆದ್ರೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಆಕೆಯ ಆಸಕ್ತಿ ಇದ್ದಿದ್ದು ತನ್ನ ಕುಟುಂಬಕ್ಕೆ ಇದ್ದಂತಹ ಆಸ್ತಿ ಜೊತೆಗೆ ತಾಯಿಗೆ ಇದ್ದಂತಹ ಸರ್ಕಾರಿ ಉದ್ಯೋಗ. ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ರೆ ದೊಡ್ಡ ಪೋಸ್ಟ್ ಏನಲ್ಲ, ದೊಡ್ಡ ಯಾವುದು ಅಧಿಕಾರಿಯಾಗಿ ಎಷ್ಟೋ ಲಕ್ಷ ಸಂಬಳ ಬರುವಂತಹ ಉದ್ಯೋಗ ಏನು ಅಲ್ಲ. ಜಸ್ಟ್ ಕೋರ್ಟ್ನ ಒಂದು ಗುಮಾಸ್ತಳಾಗಿ ಕೆಲಸ ಮಾಡ್ತಾ ಇರ್ತಾಳೆ ಆಕೆಯ ತಾಯಿ. ಆ ಉದ್ಯೋಗದ ಮೇಲೆ ಈಕೆ ಕಣ್ಣು ಬೀಳೋದು. ನೀರಜ್ ಶರ್ಮಾ ಅಂತ ತಾಯಿಯ ಹೆಸರು. 45 ವರ್ಷ. ಆಕೆ ಕೋರ್ಟ್ನಲ್ಲಿ ಗುಮಾಸ್ತಳಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಮನೆಯಲ್ಲಿ 3 ವಾಸ ಇದ್ದಿದ್ದು. ತಾಯಿ ನೀರಜ್ ಶರ್ಮಾ, ಹಾಗೆ ಈಕೆ ಆಯುಷಿ ಶರ್ಮಾ, ಜೊತೆಗೆ ಒಬ್ಬ ದೈಹಿಕ ವಿಕಲಚೇತನ ಮಗ ಇದ್ದಂತೆ. ಆ 3 ವಾಸ ಮಾಡ್ತಾ ಇದ್ದಿದ್ದು. ತಾಯಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಮಗನಿಗೆ ದೈಹಿಕ ನ್ಯೂನ್ಯತೆ ಇತ್ತು, ಹಾಗಾಗಿ ಆತನನ್ನು ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಕೂಡ ತಾಯಿಗೆ ಇತ್ತು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಈ ನೀರಜ ಶರ್ಮಾ ಇದ್ದಾರಲ್ಲ, ಈಕೆ ತಾಯಿ, ನೀರಜ ಶರ್ಮಾಳ ಗಂಡ ಅಂದ್ರೆ ಈಕೆ ಆಯುಷಿ ಶರ್ಮಾಳ ತಂದೆ ಕೋರ್ಟ್ನಲ್ಲಿ ಗುಮಾಸ್ತರಾಗಿದ್ರು. ಕೆಲ ಸಮಯದ ಹಿಂದೆ ಅವರು ತೀರ್ಕೊಳ್ತಾರೆ. ತೀರ್ಕೊಂಡ ನಂತರದಲ್ಲಿ ಅನುಕಂಪದ ಆಧಾರದ ಮೇಲೆ ಆ ಕೆಲಸ ಅವರ ಪತ್ನಿಗೆ ಅಥವಾ ಮಕ್ಕಳಿಗೆ ಸಿಗಬೇಕು. ಈಕೆ ಆ ಸಂದರ್ಭದಲ್ಲೇ ಆ ಕೆಲಸಕ್ಕೆ ಕಣ್ಣು ಹಾಕಿದ್ಲಂತೆ. ಆ ಕೆಲಸದ ಮೇಲೆ ಆ ಕೆಲಸ ನನಗೆ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ಲು. ಆದ್ರೆ ನೀರಜ ಶರ್ಮಾಳ ಸಹೋದರ ಏನ್ ಮಾಡ್ತಾರೆ, ಈ ಕೆಲಸವನ್ನ ಮಗಳಿಗೆ ಕೊಡೋದು ಬೇಡ, ನೀನೇ ತಕೋ ಅಂತ ನೀರಜ ಶರ್ಮರಿಗೆ ಹೇಳ್ತಾರೆ. ಆತ ಸಜೆಸ್ಟ್ ಮಾಡಿದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಯಾಕಂದ್ರೆ ಒಂದು ವಿಕಲಚೇತನ ಮಗ ಇದ್ದಾನೆ, ಮಗನ ಆರೈಕೆ ಮಾಡಬೇಕಾಗುತ್ತೆ, ಆತನನ್ನು ನೋಡ್ಕೊಳ್ಳೋದು, ಜೊತೆಗೆ ಆತನ ಚಿಕಿತ್ಸೆಗೆ ಬೇಕಾದಂತಹ ಹಣದ ಅಗತ್ಯ ಕೂಡ ಇರುತ್ತೆ. ಹಾಗಾಗಿ ಆ ಕೆಲಸವನ್ನ ನೀನೇ ನಿಭಾಯಿಸು, ನಿನ್ಗೂ ಕೂಡ ಒಳ್ಳೆ ಎಜುಕೇಟೆಡ್ ಇದೆಯಾ, ಹಾಗಾಗಿ ಆ ಕೆಲಸ ಮಾಡೋದಕ್ಕೆ ನೀನು ಸಮರ್ಥ ಇದೆಯಾ ಅನ್ನೋ ಕಾರಣಕ್ಕಾಗಿ ಸಹೋದರ ಹೇಳ್ತಾನೆ. ಹಾಗಾಗಿ ಆಕೆ ಆ ಕೆಲಸವನ್ನು ಒಪ್ಪಿಕೊಂಡು ಕೆಲಸವನ್ನ ನಡೆಸ್ತಾ ಇರ್ತಾಳೆ. ಅಲ್ಲಿಗೆ ಆಕೆಗೆ ತಾಯಿಯ ಮೇಲೆ ದ್ವೇಷ ಬರೋದಕ್ಕೆ ಶುರು ಆಗುತ್ತೆ. ಯಾಕೆಂತ ಹೇಳಿದ್ರೆ ಆರಂಭದಲ್ಲಿ ಆಕೆ ಒಪ್ಪಿದ್ಲಂತೆ ಮಗಳಿಗೆ ಕೊಡುವ ಅಂತ. ಆದ್ರೆ ಸಹೋದರ ಹೇಳ್ದ ಅಂತ ಕಾರಣಕ್ಕಾಗಿ, ಜೊತೆಗೆ ಈ ರೀತಿಯಾಗಿ ಹೇಳದಲ್ಲ, ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಹೇಳಿರೋದು, ಆ ಕಾರಣಕ್ಕಾಗಿ ಆಕೆ ಕೆಲಸವನ್ನ ಒಪ್ಪಿಕೊಂಡಿರ್ತಾಳೆ. ಇದು ಆ ಮಗಳ ಆಯುಷಿ ಶರ್ಮಾಳ ಆಕ್ರೋಶಕ್ಕೆ ಕಾರಣ ಆಗೋದು, ತಾಯಿಯ ಮೇಲೆ ದ್ವೇಷ ಹುಟ್ಟೋದಕ್ಕೆ ಕಾರಣ ಆಗೋದು. ಆಕೆ ಜಸ್ಟ್ ಸೆಕೆಂಡ್ PUC ಏನೋ ಎಜುಕೇಶನ್ ಮಾಡಿರ್ತಾಳೆ. ಹಾಗಾಗಿ ಈ ಕೆಲಸ ನನಗೆ ಸಿಕ್ಕಿದ್ರೆ ನನಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕದಾಗೆ ಆಗ್ತಾ ಇತ್ತು ಅನ್ನೋಂತಹ ಮನಸ್ಥಿತಿ ಆಕೆಗೆ. ಯಾವಾಗ ತಾಯಿ ಬಂದು ಆ ಕೆಲಸವನ್ನ
ತೆಗೆದುಕೊಂಡು ತಾಯಿ ತನ್ನ ಪತಿಯ ಅನುಕಂಪದ ಆಧಾರದಲ್ಲಿ ಬರುವಂತಹ ಕೆಲಸವನ್ನ ವಹಿಸ್ಕೊಂಡ್ಲು. ಅಲ್ಲಿಂದ ಈಚೆಗೆ ಇವರ ತಾಯಿ ಮಗಳ ನಡುವಿನ ವೈಮನಸ್ಸು ಮೂಡೋದಕ್ಕೆ ಶುರುವಾಗುತ್ತೆ. ನಂತರ ಏನ್ ಮಾಡ್ತಾಳೆ ಈಕೆ, ತನ್ನ ಚಿಕ್ಕಪ್ಪನ ಮನೆಗೆ, ತನ್ನ ಸಹೋದರ ಸಂಬಂಧಿಯ ಮನೆಗೆ ಹೋಗಿ ಅಲ್ಲಿ ವಾಸ ಇದ್ಕೊಂಡು ಏನೋ ಕೆಲಸ ಏನೋ ಮಾಡ್ಕೊಂಡು ಇರ್ತಾಳಂತೆ. ಅಲ್ಲಿ ಈಕೆ ಪ್ಲಾನ್ ಮಾಡ್ಕೊಳ್ಳೋದು ತಾಯಿಯ ಹತ್ಯೆಯ ಯೋಚನೆ. ಅದು ಹೇಗ್ ಬರುತ್ತೋ ಅವರ ತಲೆಗೆ ದೇವರೇ ಬಲ್ಲ. ಅದು ಅಲ್ಲಿ ನಂತರದಲ್ಲಿ ನಡೆದಂತಹ ಕ್ರಿಮಿನಲ್ ಮೈಂಡ್ ಇದೆಯಲ್ಲ, ಅದು ಇನ್ನೂ ಭಯಾನಕ ಆಗಿದೆ. ಆಕೆ ತನ್ನ ಚಿಕ್ಕಪ್ಪ ಮೋಹನ್ ಸ್ವರೂಪ್ ಶರ್ಮಾ ಅಂತ ಅಲ್ಲೇ ಪಕ್ಕದಲ್ಲೇ ಮನೆ ಇರುತ್ತೆ. ಮೋಹನ್ ಸ್ವರೂಪ್ ಶರ್ಮಾ ಜೊತೆಗೆ ಆತನ ಮಗನ ಜೊತೆ ಸೇರ್ಕೊಂಡು ಈ ಪ್ಲಾನ್ ಅನ್ನ ಮಾಡ್ತಾಳೆ. ಅಲ್ಲಿ ಪ್ಲಾನ್ ಹೇಗೆ ಅಂತ ಹೇಳಿದ್ರೆ, ಈ ತನ್ನ ತಾಯಿಯನ್ನ ಮುಗಿಸಿದ್ರೆ ಒಂದು ನನಗೆ ಕೆಲಸ ಸಿಗುತ್ತೆ, ಜೊತೆಗೆ ಆ ಮನೆ ಕುಟುಂಬದಲ್ಲಿ ಆಸ್ತಿ ಏನಿದೆ ಆ ಆಸ್ತಿಯು ಕೂಡ ನನಗೆ ಬರುತ್ತೆ. ನೀವು ನನ್ನ ಜೊತೆಗೆ ಸಹಕಾರ ಕೊಟ್ರೆ ನಿಮಗೆ ಆಸ್ತಿಯಲ್ಲಿ ಪಾಲು ಕೊಡ್ತೇನೆ ಅನ್ನೋದ ವಿಚಾರವನ್ನ ಈ ಖತರ್ನಾಕ್ ಕಿರಾತಕಿ ತನ್ನ ಚಿಕ್ಕಪ್ಪನ ಮಗ ಆತನಿಗೆ ಆಕೆಗೆ ಅಣ್ಣ ಸಂಬಂಧದಲ್ಲಿ ಅಣ್ಣ ಆಗ್ಬೇಕು, ಆತನಿಗೆ ಹೇಳಿರ್ತಾರೆ, ನೀವು ನನ್ನ ಜೊತೆಗೆ ಸಹಕಾರ ಕೊಟ್ರೆ ನಿಮಗೆ ನನಗೆ ಬರುವಂತಹ ಆಸ್ತಿಯಲ್ಲಿ ಪಾಲು ಕೊಡ್ತೇನೆ ಅಂತ. ಇದು ಒಂದು ಭಾಗ. ಇದೀಗ ಈ ಘಟನೆ ನಡೆದಿದೆಯಲ್ಲ, ಈಕೆಯನ್ನು ಹತ್ಯೆ ಮಾಡಿದ್ದು ಅದು ಈ ಜುಲೈ 3ಕ್ಕೆ ನಡೆದಿರುತ್ತೆ. ಅದಕ್ಕಿಂತ ಮುಂಚೆ ಒಮ್ಮೆ ಇವರು ಪ್ಲಾನ್ ಮಾಡಿರ್ತಾರೆ. ನಾನಾಗ್ಲೇ ಹೇಳ್ದಲ್ಲ, ಚಿಕ್ಕಪ್ಪನ ಮಗನ ಜೊತೆಗೆ ಸೇರಿ ಪ್ಲಾನ್ ಮಾಡಿರ್ತಾರಂತ. ಅವರೊಂದು ಟೀಮ್ ಅನ್ನ ಸೆಟ್ ಮಾಡ್ಕೊಂಡು ಅವರಿಗೆ ಸುಪಾರಿ ಕೊಡೋದು, ಸುಪಾರಿ ಕೊಟ್ಟು ತಾಯಿಯನ್ನು ಮುಗಿಸಿ ಬಿಡುವಂತ. ಅಲ್ಲಿ ಏನಾಗಿರುತ್ತೆ, ಈ ಜುಲೈ 3ಕ್ಕೆ ಅಂದ್ರೆ ಒಂದು ಜೂನ್ ಮೊದಲ ವಾರದಲ್ಲಿ ಅಲ್ಲಿ ಒಬ್ಬ ಥಾರ್ ಜೀಪ್ ಅನ್ನ ಹತ್ತಿಸಿ ಆಕೆಯನ್ನ ಹತ್ಯೆ ಮಾಡೋದಕ್ಕೆ ಮುಂದಾಗಿರ್ತಾನೆ. ಹೇಮಂತ್ ಶರ್ಮಾ ಅನ್ನೋರು ಒಬ್ಬನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಅವರಿಗೆ ಪ್ಲಾನ್ ಹೇಳ್ತಾರೆ, ಒಂದು ರೀತಿ ಸುಪಾರಿ ಕೊಡೋದು. ಆತ ಏನ್ ಮಾಡ್ತಾನೆ, ಒಂದು ತಿಂಗಳ ಹಿಂದೆ, ಈ ಘಟನೆಗಿಂತ ತಿಂಗಳ ಹಿಂದೆ ಥಾರ್ ಜೀಪ್ ಅನ್ನ ತಂದು ಆಕೆಗೆ ನೀರಜ ಶರ್ಮಾಗೆ ಡಿಕ್ಕಿ ಪಡಿಸೋದಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಅದು ಸಾಧ್ಯ ಆಗಿರೋದಿಲ್ಲ. ಮೊದಲ ಪ್ಲಾನ್ ವಿಫಲ ಆಗಿರುತ್ತೆ. ದೇವರು ಆ ತಾಯಿಯನ್ನ ಕಾಪಾಡಿರ್ತಾನೆ. ಇದಾದ ನಂತರದಲ್ಲಿ ಆಕೆ ಅಲರ್ಟ್ ಆಗಿರ್ತಾರೆ. ಮನೆಯಿಂದ ಹೊರಗಡೆ ಹೋಗೋದು, ಸುಖ ಸುಮ್ಮನೆ ಎಲ್ಲ ಹೊರಗಡೆ ಹೋಗೋದನ್ನೆಲ್ಲ ಅವಾಯ್ಡ್ ಮಾಡಿರ್ತಾಳೆ. ಈ ಮಧ್ಯದಲ್ಲಿ ಆಕೆ ಏನ್ ಮಾಡಿರ್ತಾಳೆ ಅಂತ ಹೇಳಿದ್ರೆ, ಈ ಮಾಟ ಮಂತ್ರದ ಪ್ರಯೋಗದ ರೀತಿಯಲ್ಲಿ ಮನೆಯ ಸುತ್ತಮುತ್ತ ನಿಂಬೆಹಣ್ಣು, ಕುಂಕುಮ ಇತ್ಯಾದಿ ತಂದು ಹಾಕುವಂತಹ ಪ್ರಯತ್ನವನ್ನ ಖುದ್ದು ಆಯುಷಿ ಶರ್ಮಾಳೆ ಮಾಡಿರ್ತಾಳೆ. ಅಂದ್ರೆ ತಾಯಿಗೆ ಭಯ ಹುಟ್ಲಿ, ತಾಯಿಯಲ್ಲಿ ಮನಸ್ಥಿತಿ ಬೇರೆ ರೀತಿಯಾಗಿ ಮೂಡ್ಲಿ, ಅವರ ಆ ಸಂದರ್ಭದ ಚಿತ್ರ ಇದೆಲ್ಲ ಬದಲಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ, ತಾಯಿಯ ಮನಸ್ಥಿತಿ ಬದಲಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಎಲ್ಲ ಮಾಡುವಂತಹ ಪ್ರಯತ್ನಕ್ಕೆ ಆಕೆ ಕೈ ಹಾಕಿರ್ತಾಳೆ. ಮನೆಯ ಸುತ್ತಮುತ್ತ ಅದನ್ನೆಲ್ಲ ತಂದು ಹಾಕಿರ್ತಾಳೆ ಕೂಡ. ಇದು ಆಕೆಗೆ ಮತ್ತಷ್ಟು ಅನುಮಾನವನ್ನ ಹುಟ್ಟುಹಾಕಿರುತ್ತೆ. ಇದಕ್ಕಾಗಿ ಆ ಮನೆ ಸುತ್ತ ಏನ್ ಸೇಫ್ಟಿಗೆ ನಿಟ್ಟಿನಲ್ಲಿ ಬೇಕು, ಸಿಸಿ ಕ್ಯಾಮೆರಾ ಅಳವಡಿಸಿರ್ಬೋದು ಅಥವಾ ಬೇಲಿಯನ್ನ ಗಟ್ಟಿಗೊಳಿಸೋದು, ಸುಭದ್ರಗೊಳಿಸ್ಕೊಳ್ಳೋದು, ಆ ನಿಟ್ಟಿನಲ್ಲಿ ನೀರಜ ಶರ್ಮಾ ಎಲ್ಲವನ್ನು ಕೂಡ ಮಾಡಿರ್ತಾಳೆ. ಯಾಕೆಂದ್ರೆ ಮನೆಯಲ್ಲಿ ಒಬ್ಬ ವಿಕಲಚೇತನ ಮಗ ಕೂಡ ಇದ್ದಾನೆ, ಜೊತೆಗೆ ತಾನು ಒಬ್ಳೆ ಆತನನ್ನು ನೋಡಿಕೊಳ್ತಾ ಇರೋದು. ಹಾಗಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೇಳೋದಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಬೇಕಾದಂತಹ ಸುರಕ್ಷತೆಯನ್ನ ತೆಗೆದುಕೊಂಡಿರ್ತಾಳೆ ನೀರಜ ಶರ್ಮಾ. ಹೀಗಾಗಿ ಏನ್ ಮಾಡ್ತಾಳೆ, ತನ್ನ ಚಿಕ್ಕಪ್ಪನ ಮಗನ ಜೊತೆ ಮತ್ತೆ ಮಾತುಕತೆ ನಡೆಸಿ ಹೇಗಾದ್ರೂ ಮಾಡಿ ತಾಯಿಯನ್ನ ಮುಗಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿರ್ತಾಳೆ. ಅದಕ್ಕಾಗಿ ಇವರು ಮತ್ತೆ ಹೇಮಂತನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಆತ 7 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿರ್ತಾನೆ. ನಾನು ಈ ಪ್ಲಾನ್ ಅನ್ನ ಮಾಡಿಕೊಡ್ತೀನಿ, ಅದು ನನಗೆ ಇಷ್ಟು ಅಮೌಂಟ್ ಬೇಕು ಅನ್ನೋ ನಿಟ್ಟಿನಲ್ಲಿ ಡಿಮ್ಯಾಂಡ್ ಇಡ್ತಾನೆ. ಜೊತೆಗೆ ಈ ಹೇಮಂತ್ ಏನ್ ಮಾಡ್ತಾನೆ, ಒಂದು ಸ್ಕಾರ್ಪಿಯೋನು ಕೂಡ ಬಾಡಿಗೆಗೆ ಏನೋ ತೆಗೆದುಕೊಂಡು ಬಂದಿರ್ತಾನೆ. ಮೊದಲ ಪ್ರಯತ್ನ ಥಾರ್ನಲ್ಲಿ ಆಗಿದ್ದು, ಈಗ ಸೆಕೆಂಡ್ ಪ್ರಯತ್ನ ಸ್ಕಾರ್ಪಿಯೋದಲ್ಲಿ 35,000 ರೂಪಾಯಿ ಬಾಡಿಗೆ ಕೊಟ್ಟು ಅದನ್ನ ತಂದಿರ್ತಾನೆ. ಅದರ ಜೊತೆಗೆ ಆಕಾಶ್ ಶರ್ಮಾ, ಅರವಿಂದ್ ಶರ್ಮಾ ಇಬ್ರು, ಅದು ಈತನಿಗೆ ಅಸಿಸ್ಟ್ ಮಾಡೋದಕ್ಕೆ. ಹೇಮಂತ್ ಶರ್ಮಾ ಗಾಡಿ ಓಡಿಸ್ತಾನೆ, ಜೊತೆಗೆ ಇಬ್ರು ಹೆಸರು ಹೇಳದಲ್ಲ, ಆಕಾಶ್ ಶರ್ಮಾ, ಅರವಿಂದ್ ಶರ್ಮಾ ಅಂತ. ಅದು ಈ ನೀರಜ ಶರ್ಮಾ ಅವ್ರು ಎಲ್ಲೆಲ್ಲಿಗೆ ಹೋಗಿ ಬರ್ತಾ ಇರ್ತಾರೆ, ಅವರ ಚಟುವಟಿಕೆಗಳೇನೇನಿರುತ್ತೆ ಅವ್ರ ಮೇಲೆ ನಿಗಾ ಇಡೋದಕ್ಕಾಗಿ ಇವರಿಬ್ಬರನ್ನ ನಿಯೋಜನೆ ಮಾಡೋದು. ಅವರು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಇವರಿಗೆ ಇಂಟಿಮೇಟ್ ಮಾಡ್ಬೇಕು, ಇಂಥ ಜಾಗದಲ್ಲಿ ಇದ್ದಾರೆ, ಏನು ಎತ್ತ ಎಲ್ಲವನ್ನು ಕೂಡ ಮಾಹಿತಿಯನ್ನ ಕೊಟ್ಟು ಆ ಮಾಹಿತಿಯನ್ನ ಇವರು ಬಳಸ್ಕೊಂಡು ಅಟ್ಯಾಕ್ ಮಾಡುವಂತಹ ಪ್ಲಾನ್ ಇವ್ರದ್ದು. ಬಹಳ ಅಚ್ಚುಕಟ್ಟಾಗಿ ಇವರು ಈ ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಈಗ 2ನೇ ಬಾರಿಗೆ ಇವರು ಜುಲೈನಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ, ಆಗ ಏನ್ ಮಾಡ್ತಾಳೆ ಈಕೆ, ತನ್ನ ಮಗನನ್ನ, ಯಾರು ನೀರಜ ಶರ್ಮಾ ತನ್ನ ವಿಕಲಚೇತನ ಮಗನನ್ನ ಫಿಸಿಯೋಥೆರಪಿಗೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳಂತೆ. ಆ ಸಂದರ್ಭದಲ್ಲಿ ಆಯುಷಿ ಫೋನ್ ಮಾಡ್ತಾಳೆ. ಸಹಜವಾಗಿ ಆಕೆ ಮೇಲೆ ಅನುಮಾನ ಇತ್ತು ತಾಯಿಗೆ, ಆದ್ರೆ ಫೋನ್ ಮಾಡಿ ಏನೋ ಅರ್ಜೆಂಟ್ ಕೆಲಸ ಇದೆ, ಮನೆ ಕಡೆ ಬಾ ಅಂತ ಫೋನ್ ಮಾಡಿದಾಗ ಈಕೆ ಹೋಗ್ತಾಳಂತೆ.
ಹೋಗುವಂತಹ ಸಂದರ್ಭದಲ್ಲಿ ಇವರಿಬ್ರು ಏನು ನಿಗಾ ಇಟ್ಕೊಂಡಿದ್ರು, ಸುಪಾರಿ ಪಡೆದವರು ಬೈಕ್ ನಲ್ಲಿ ಆಕೆಯನ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಆ ಸ್ಕಾರ್ಪಿಯೋದಲ್ಲಿ ಕಾಯ್ತಾ ಇದ್ದವನಿಗೆ ಇಂಟಿಮೇಟ್ ಮಾಡ್ತಾಳೆ, ಇಂಥ ಮಾರ್ಗದಲ್ಲಿ ಬರ್ತಾ ಇದ್ದಾನೆ ಅಂತ. ತಕ್ಷಣ ಆತ 100-150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸ್ಕಾರ್ಪಿಯೋ ತಂದು ಈಕೆಗೆ ಡಿಕ್ಕಿ ಪಡಿಸ್ತಾನೆ. ಇವಳು ಏನಿಲ್ಲ ಅಂದ್ರೂ ಒಂದು 100 ಮೀಟರ್ ದೂರಕ್ಕೆ ಎಗರಿ ಬಿದ್ದಿರ್ತಾಳೆ ಈ ತಾಯಿ ನೀರಜ ಶರ್ಮಾ. ಅಲ್ಲಿ ಬಂದು ಇವಳ ನಾಟಕ ಶುರು ಆಗುತ್ತೆ. ಯಾರ್ದು? ಆಯುಷಿ ಶರ್ಮಾದು. ತೀರಾ ಗೋಳಾಡ್ತಾಳೆ, ಅಮ್ಮ ತೀರೋದ್ರ, ಅಮ್ಮಲ್ಗೆ ಈ ರೀತಿ ಆಯ್ತು, ಆಕ್ಸಿಡೆಂಟ್ ಆಯ್ತು, ಗೋಳಾಡ್ತಾಳೆ. ತನ್ನ ಸೋದರ ಮಾವನಿಗೆ, ಯಾರು ಈಕೆಯ ಸಹೋದರನಿಗೆ, ನೀರಜ ಶರ್ಮಾ ಅವರ ಸಹೋದರನಿಗೆ ಫೋನ್ ಮಾಡಿ ಅಮ್ಮನಿಗೆ ಈ ರೀತಿ ಆಯ್ತು ಅಂತೆಲ್ಲ ಹೇಳ್ತಾಳೆ. ಆದ್ರೆ ಈಕೆಯ ಸಹೋದರನಿಗೆ ಡೌಟ್ ಬರುತ್ತೆ, ನೀರಜ ಶರ್ಮಾ ಅವರ ಸಹೋದರನಿಗೆ, ಯಾರು ಆರಂಭದಲ್ಲಿ ಹೇಳಿರ್ತಾರಲ್ಲ, ನಿನಗೆ ಮಗ ಇದ್ದಾನೆ, ವಿಕಲಚೇತನ ಮಗ ಇರೋದು, ನಿನಗಾಗಿ ನಿನ್ನ ಗಂಡನ ಜಾಬ್ ಅನ್ನು ನೀನೇ ನಡೆಸು ಅಂತ ಹೇಳಿರ್ತಾರಲ್ಲ, ಅವರಿಗೆ ಡೌಟ್ ಬರುತ್ತೆ. ಈಕೆಯ ನಡವಳಿಕೆ, ಈಕೆಯ ಓವರ್ ಆಕ್ಟಿಂಗ್ ಕೂಡ ಬೇರೆ ಬೇರೆ ರೀತಿಯಂತಹ ಅನುಮಾನವನ್ನ ಹುಟ್ಟು ಹಾಕುತ್ತೆ. ಹಾಗಾಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಪೊಲೀಸರು ಬಂದು ರೂಟ್ ನಲ್ಲಿ ಚೆಕ್ ಮಾಡ್ತಾರೆ. ಅವ್ರ ಮನೆಯ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಏನೆಲ್ಲ ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಿದ್ರು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಸ್ಕಾರ್ಪಿಯೋ ಆ ಬದಿ ಆ ರಸ್ತೆಯಲ್ಲಿ ಸಂಚರಿಸಿರೋದು ಗಮನಕ್ಕೆ ಬರುತ್ತೆ. ಜೊತೆಗೆ ಆ ಬೈಕ್ ನಲ್ಲಿ ಇಬ್ರು ಆ ರಸ್ತೆಯಲ್ಲಿ ಸಂಚರಿಸಿರೋದು, ಆಕೆಯನ್ನ ಫಾಲೋ ಮಾಡ್ಕೊಂಡು ಹೋಗಿರೋದು ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಅದರ ಆಧಾರದಲ್ಲಿ ತನಿಖೆ ನಡೆಸಿದಾಗ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ. ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡಿದ್ದಾರೆ. ಇಡೀ ಈ ಹತ್ಯೆಯ ಸೂತ್ರಧಾರ ಮೋಹನ್ ಶರ್ಮಾ ಹಾಗೆ ಆಯುಷಿ ಇಬ್ರು ಈ ಪ್ರಕರಣ, ಈ ಘಟನೆ, ಇದನ್ನೆಲ್ಲ ಮಾಡಿದ್ದು ನಾವೇ, ಇದರ ಹಿಂದೆ ಏನೆಲ್ಲ ಪ್ಲಾನ್ ಇತ್ತು ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಇವಳಿಗೆ ಆ ಪಶ್ಚಾತ್ತಾಪ ಅಂತದ್ದೇನು ಕೂಡ ಅಲ್ಲಿ ಕಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ವರದಿಗಳು ಉಲ್ಲೇಖ ಮಾಡಿದ್ದಾವೆ. ಪೊಲೀಸರು ಆಕೆಯ ವಿಚಾರಣೆಗೆ, ಆಕೆಯ ಬಂಧನಕ್ಕೆ ಹೋದಂತಹ ಸಂದರ್ಭದಲ್ಲಿ, ಈ ಪ್ರಕರಣದ ತನಿಖೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವಳೇ ತನಗೂ ಕೂಡ ಕಾನೂನು ಗೊತ್ತಿದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಎದುರು ವರ್ತಿಸಿದ್ದಾಳಂತೆ. ಕಡೆಗೂ ಪೊಲೀಸರು ಈ ಪ್ರಕರಣವನ್ನ ಯಶಸ್ವಿಯಾಗಿ ಭೇದಿಸಿದ್ದಾರೆ. ಯಾರೆಲ್ಲ ಇದ್ದಾರೆ ಅವರೆಲ್ಲ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆಯುಷಿ ಶರ್ಮಾ, ಮೋಹನ್ ಸ್ವರೂಪ್, ಮೋಹಿತ್ ಶರ್ಮಾ, ಆಕಾಶ್ ಶರ್ಮಾ, ಅರವಿಂದ್ ಶರ್ಮಾ, ಹೇಮಂತ್, ಹೀಗೆ ಆ ಪಟ್ಟಿ ಇದೆ. ಖತರ್ನಾಕ್ಗಳು. ಬಹುಶಃ ಒಂದು ಹಣದ ಆಸೆ, ಹಣ ಕಂಡ್ರೆ ಹೆಣನು ಬಾಯಿ ಬಿಡುತ್ತೆ ಅಂತ ಗಾದೆ ಮಾತಿದೆ. ಆದ್ರೆ ಹಣ ಆಸ್ತಿಗಾಗಿ ಹೆತ್ತಮ್ಮನನ್ನು ಮುಗಿಸೋದಕ್ಕೆ ಮಕ್ಕಳು ಹೇಸೋದಿಲ್ಲ ಅಂತ ಈ ಪ್ರಕರಣ ಸಾಬೀತು ಪಡಿಸಿದೆ. ಆ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿಯಂತಹ ಭಾವನೆಗಳಿರ್ಬೋದು, ಅಥವಾ ಎಂತಹ ಸಮಾಜದಲ್ಲಿ ಬೆಳೆದಿರ್ಬೋದು. ನಾವು ಪ್ರತಿ ಮನೆಯಲ್ಲಿ ಬೆಳೆದಂತಹ ಮಕ್ಕಳು ಆ ಮನೆಯ ಸಂಸ್ಕಾರ ಅಂತ, ಆ ಮನೆಯಲ್ಲಿ ಏನು ಸಂಸ್ಕಾರ ಇರುತ್ತೆ ಅದರ ಪ್ರಕಾರ ಬೆಳಿತಾರೆ ಅಂತ ಹೇಳ್ತಾರೆ. ಆದ್ರೆ ಇಂತಹ ಮಕ್ಕಳು ಯಾವ ತಂದೆ ತಾಯಿ ಕೂಡ ಇಂಥ ಸಂಸ್ಕಾರವನ್ನ ಕಲ್ಸ್ಕೊಡೋದಿಲ್ಲ. ಅದು ಹೇಗೆ ಕಲ್ತ್ಕೊಳ್ತಾರೋ, ಆ ದ್ವೇಷ ಭಾವನೆ, ರಕ್ತ ಸಂಬಂಧ. 9 ತಿಂಗಳು ತನ್ನನ್ನ ಒಡಲಲ್ಲಿ ಹೊತ್ತು ಸಲಹಿದ್ದಾಳೆ, ಹೆತ್ತಿದ್ದಾಳೆ, ಹೆತ್ತ ನಂತರ ನೋಡಿದ್ದಾಳೆ, ಆರೈಕೆ ಮಾಡಿದ್ದಾಳೆ. ಒಬ್ಬ ತಾಯಿ ಏನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ತನ್ನ ಮಕ್ಕಳಿಗಾಗಿ ಎಲ್ಲವನ್ನು ಕೂಡ ಮಾಡಿರ್ತಾಳೆ. ಆದ್ರೆ ಈ ಹಣ ಆಸ್ತಿ ವಿಚಾರ ಬಂದಾಗ ಅದ್ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಆರಂಭದಲ್ಲಿ ಹೇಳಿದೆ, ಈ ಕಲಿಯುಗದಲ್ಲಿ ಏನೇನು ಆಗ್ತಾ ಇದೆಯೋ, ಏನೇನನ್ನು ನೋಡ್ಬೇಕು. ಇದು ಒಂದು ಪ್ರಕರಣ ಆದ ನಂತರದಲ್ಲಿ ಇನ್ನೊಂದಷ್ಟು ಪ್ರಕರಣಗಳು ಹೊರಬರುತ್ತೆ. ಅಂದ್ರೆ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಆದ್ರೆ ಇಂಥ ಪ್ರಕರಣಗಳು ಹೊರ ಜಗತ್ತಿಗೆ ಗೊತ್ತಾಗ್ತಾ ಇರೋದಿಲ್ಲ. ಯಾವ್ದಾದ್ರು 1-2 ಪ್ರಕರಣ ಬಂದ ನಂತರದಲ್ಲಿ ಸಮೂಹ ಸನ್ನಿ ರೀತಿಯಲ್ಲಿ ಇಂತಹ ಪ್ರಕರಣಗಳು ಹೊರಗೆ ಬರುತ್ತೆ. ಪೊಲೀಸ್ ಕೇಸ್ ಆಗುತ್ತೆ, ತನಿಖೆ ಆಗುತ್ತೆ, ಬೇರೆ ಬೇರೆ ಆಸಕ್ತಿದಾಯಕ ವಿಚಾರಗಳು ಬರೋದಕ್ಕೆ ಶುರು ಆಗುತ್ತೆ. ಈಕೆಯನ್ನ ಹೆಣ್ಣು ಅನ್ಬೇಕು, ರಾಕ್ಷಸಿ ಅನ್ಬೇಕು, ಏನ್ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಬಾಂಧವ್ಯಗಳೆಲ್ಲ ಕಾಲ ಕೆಳಗಿನ ಧೂಳಾಗ್ತಾ ಇದೆ. ಈ ಪ್ರಕರಣವನ್ನ ನೋಡಿದಾಗ, ಈ ವಿಚಾರವನ್ನು ನೋಡಿದಾಗ ನಿಮ್ಗೇನ್ ಅನ್ಸ್ತು? ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಕಂಟೆಂಟ್ ಅನ್ನ ನೋಡಿದಕ್ಕಾಗಿ. ಧನ್ಯವಾದಗಳು. ಮುಂದಿನ ಕಂಟೆಂಟ್ ನಲ್ಲಿ ಮತ್ತೆ ಸಿಗ್ತೇನೆ. ಕ್ಷೇಮವಾಗಿರಿ.